ಅಂತ ಮಾಕ್ ಡ್ರಿಲ್ ಅನ್ನು ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶ ಮಾಡಿರೋ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇದರ ಒಂದು ಸಂಪೂರ್ಣ ಜವಾಬ್ದಾರಿ ಮತ್ತೆ ನೇತೃತ್ವವನ್ನು ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಪಿ.ಕೆ. ಠಾಕೂರ್ ಸರ್ ಅವರು ನಡೆಸಬೇಕಾಗುತ್ತೆ. ಜೊತೆಗೆ ಈಗ ನಮ್ಮ ಜೊತೆಗೆ ಅವರು ಇದ್ದಾರೆ ಸರ್. ಮೊದಲನೇದಾಗಿ ಏನು ಪ್ಲಾನ್ ಮತ್ತೆ ಏನು ಇನ್ಸ್ಟ್ರಕ್ಷನ್ಸ್ ಬಂದಿದೆ ಸರ್? ಈ ಸಿವಿಲ್ ಡಿಫೆನ್ಸ್ ಇಲಾಖೆಗೆ ಆಕ್ಟಿವೇಟ್ ಮಾಡಬೇಕಾದ್ರೆ ತಮ್ಮೆಲ್ಲರಿಗೂ ಬ್ಯಾಕ್ಗ್ರೌಂಡ್ ಗೊತ್ತಿದೆ. ಜಮ್ಮು ಕಾಶ್ಮೀರ್ನಲ್ಲಿ ಆಗಿರ್ಬೋದು ಅಥವಾ ಏನೇನು ಥ್ರೆಟ್ ಪರ್ಸೆಪ್ಷನ್ ಇದೆ, ನಮ್ಮ ದೇಶದ ಏನು ರೆಸ್ಪಾನ್ಸ್ ಇರುತ್ತೆ ಮತ್ತು ಬೇರೆ ಬೇರೆ ರಾಜ್ಯಗಳು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅದರ ಬಗ್ಗೆ ಒಂದು ಚರ್ಚೆ ಆಯಿತು. ಇವತ್ತು ಗೃಹ ಮಂತ್ರಾಲಯ ಭಾರತ ಸರ್ಕಾರದಿಂದ ಎಲ್ಲ ರಾಜ್ಯಗಳು ಅದರಲ್ಲಿ ಭಾಗವಹಿಸಿದ್ದಾರೆ. ನಾಳೆ 4 ಗಂಟೆಯಿಂದ ನಾವು ಮಾಕ್ ಡ್ರಿಲ್ ಶುರು ಮಾಡ್ತೀವಿ. ಅದರಲ್ಲಿ ಎಲ್ಲ ಎಮರ್ಜೆನ್ಸಿ ರೆಸ್ಪಾನ್ಸ್ ಮತ್ತು ಸಿವಿಲ್ ಡಿಫೆನ್ಸ್ ಆಗಲಿ, ಮೆಡಿಕಲ್ ಆಗಲಿ, ಡಿಫೆನ್ಸ್ ಆಗಲಿ, ಪೊಲೀಸ್ ಆಗಲಿ, ಯಾವ ರೀತಿ ನಾವು ಸಮಂಜಸ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡು ಪಬ್ಲಿಕ್ಗೆ ಇನ್ವಾಲ್ವ್ ಮಾಡಿಕೊಂಡು ಹೌ ಟು ಡೂ ದ ಡ್ಯಾಮೇಜ್ ಕಂಟ್ರೋಲ್, ದಟ್ ಈಸ್ ದ ಮೇನ್ ಒಬ್ಜೆಕ್ಟಿವ್. ಸರ್, ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಒಂದು ಮಾಕ್ ಡ್ರಿಲ್ ಅನ್ನು ಮಾಡಲಿಕ್ಕೆ ಆದೇಶ ಇದೆ ಸರ್? ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸರ್ಕ್ಯುಲರ್ ಪ್ರಕಾರ ನಮ್ಮ ರಾಜ್ಯದಲ್ಲಿ 3 ಕಡೆ ಕ್ಯಾಟಗರಿ 2 ಸೆನ್ಸಿಟಿವ್ ಇಂಥ ಜಿಲ್ಲೆಗಳು ನೇಮಿಸಿಯಾಗಿದೆ. ಮೊದಲನೇಯಾಗಿ ಇರೋದು ಬೆಂಗಳೂರು ಶಹರ, ಬೆಂಗಳೂರು ನಗರ. ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಇಲ್ಲಿ ಎಲ್ಲ ಡಿಫೆನ್ಸ್ ಎಸ್ಟಾಬ್ಲಿಷ್ಮೆಂಟ್, ಪಬ್ಲಿಕ್ ಸೆಕ್ಟರ್ ಮತ್ತು ಜನಸಂಖ್ಯೆ ಇರೋದು 1.5 ಕೋಟಿ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಅದು ಬೆಂಗಳೂರು ಬಿಟ್ಟು ಕಾರವಾರನಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಇದೆ. ಯಾಕಂದರೆ ಅಲ್ಲಿ ಡಿಸಾಸ್ಟರ್ ಏನಾದರೂ ಆಗಿಬಿಟ್ರೆ ಅಲ್ಲಿ ಏರ್ ಸ್ಟ್ರೈಕ್ ಆದರೆ ಅದು ಡ್ಯಾಮೇಜ್ ಬಹಳ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಅದು ಒಂದು ಐಡೆಂಟಿಫೈ ಆಗಿದೆ. ಮೂರನೇ ಆಗಿ ರಾಯಚೂರಲ್ಲಿ ಥರ್ಮಲ್ ಪವರ್ ಸ್ಟೇಷನ್, ಅದನ್ನು ಐಡೆಂಟಿಫೈ ಆಗಿದೆ. ಸರ್, ಇದು ಯಾವ ರೀತಿಯಲ್ಲಿ ಇರುತ್ತೆ ಸರ್ ಈ ಮಾಕ್ ಡ್ರಿಲ್? ಈ ಮಾಕ್ ಡ್ರಿಲ್ನಲ್ಲಿ ಪಬ್ಲಿಕ್ ಒಂದು ಕಡೆ ಮತ್ತು ಎಮರ್ಜೆನ್ಸಿ ರೆಸ್ಪಾನ್ಸ್ ಏಜೆನ್ಸೀಸ್, ಪೊಲೀಸ್ ಆಗಲಿ, ಡಿಫೆನ್ಸ್, ಫೈರ್ ಫೋರ್ಸ್, SDRF, ಸಿವಿಲ್ ಡಿಫೆನ್ಸ್, ಹೋಮ್ ಗಾರ್ಡ್ಸ್, ನಾವು ಹೇಗೆ ಜೊತೆಗೆ ಡಿಸಾಸ್ಟರ್ ಬೇರೆ ಸಂದರ್ಭದಲ್ಲಿ ಉಪಯೋಗಿಸ್ಬೋದು, ಒಂದು ಎಮರ್ಜೆನ್ಸಿನಲ್ಲಿ ನಾವು ಹೇಗೆ ರೆಸ್ಪಾಂಡ್ ಮಾಡಿಕೊಂಡು ಈ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು, ಅದು ಇರೋದು ಇದು ಮುಖ್ಯ ಉದ್ದೇಶ. ಬ್ಯಾಂಗ್ಳೂರು ಸಿಟಿಯಲ್ಲಿ 35 ಕಡೆ ಸೈರನ್, ಇದು ಎಲ್ಲೆಲ್ಲಿ ಅಂತ ಏನಾದರೂ ಲಿಸ್ಟ್ ನಂತರ ಇದೆ, ಸರ್ಕ್ಯುಲೇಟ್ ಮಾಡ್ತೀವಿ. ಇದಿಷ್ಟು ಅಗ್ನಿಶಾಮಕ ಇಲಾಖೆಯ ಮುಖ್ಯಸ್ಥರಾಗಿರುವಂತಹ ಪಿ.ಕೆ. ಠಾಕೂರ್ ಅವರು ಹೇಳುವಂಥ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.